ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಜೂಲೈ ತಿಂಗಳು 23ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಕೊಂಡಾಡಿ ಆತನ ನಾಮವನ್ನು ಸ್ತುತಿಸೋಣ. ತನುಮಾನ್ಯದಿಂದ ಕರ್ತನಿಗೆ ಕೃತಜ್ಞತಾಸ್ತುತಿಯನ್ನು ಮಾಡಿರಿ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಆಮೇಲೆ ನಮ್ಮನ್ನು ನಡೆಸಿ ಸಮಾಧಾನದಿಂದ ಸಂತೋಷದಿಂದ ಆತನ ಪ್ರೀತಿ ದಯೆಗಳಿಂದ ನಮ್ಮನ್ನು ತುಂಬಿಸಿರುವ ಕರ್ತನಿಗೆ ಸ್ತೋತ್ರವಾಗಲಿ. ಸ್ತೋತ್ರ. ಆಮೇಲೆ ದಿನದಿನವೂ ನಮ್ಮ ಭಾರಗಳನ್ನು ಹೊರೆಯುವ ದೇವರಿಗೆ ಸ್ತೋತ್ರವಾಗಲಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇನ್. ಆತನು ನಮ್ಮನ್ನು ಮೇಲೇಕೆತ್ತುವ ದೇವರಾಗಿದ್ದಾರೆ, ಎತ್ತರದಲ್ಲಿ ನಿಲ್ಲಿಸುವ ದೇವರಾಗಿದ್ದಾರೆ. ಆಮೇನ್. ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆರೋಗ್ಯವು ಸಮಾಧಾನವು ಕೊಡುವ ದೇವರಾಗಿದ್ದಾರೆ. ಅಪಘಾತಗಳಿಂದ ಬಿಡಿಸುವ ದೇವರಾಗಿದ್ದಾರೆ. ಆತನೇ ಸ್ತುತಿಸಿ ಕೊಂಡಾಡ್ರಿ. ಹೌದು, ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು ಎಂಬುದಾಗಿ ಹೇಳಿ ಕರ್ತನನ್ನು ನಾವು ಮಹಿಮೆಪಡಿಸುವ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವು ಪ್ರಾರ್ಥನೆಯ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಸೇರಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ವೈರಿಯ ಎಲ್ಲ ಬಲವು ಮುರಿಯಲಿ. ಆಮೇಲೆ ದುಷ್ಟನ ಕಟ್ಟುಗಳು ಮುರಿಯಲ್ಪಡಲಿ. ಆಮೇಲೆ ಎಲ್ಲ ಬಂಧನಗಳು ಒಡೆಯಲ್ಪಡಲಿ. ದೇವರೇ, ಇವತ್ತು ಈ ಪ್ರಾರ್ಥನೆಯಲ್ಲಿ ಬಿಡುಗಡೆಗಳು ಉಂಟಾಗಲಿ. ಎಲ್ಲ ರೋಗದ ಬಂಧನಗಳು ನೀಗಲಿ. ಆಮೇಲೆ ನೋವುಗಳು ನೀಗಲಿ. ಇಕ್ಕಟ್ಟುಗಳು ಸಾಲಾಭಾರಗಳು ನೀಗಲಿ. ಆಮೇಲೆ ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನೇ, ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಒಣಗದಿರುವ ಎಲ್ಲ ಗಾಯಗಳು, ಡಯಾಬಿಟಿಕ್ಸ್ ಬಂದು ಕಾಲಿನ ಒಳಗಡೆ ಚರ್ಮದಲ್ಲಿ ಎಲ್ಲ ಕಿತ್ತಿ ಹೋಗಿರುವ ಎಲ್ಲ ಉಂಡುಗಳು ನಾಸರೇತಿನ ಯೇಸುವಿನ ಅಧಿಕಾರವಿರುವ ನಾಮದಲ್ಲಿ ಇವಾಗ ಪೂರ್ತಿ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕಂಪ್ಲೀಟ್ ಬಿಡುಗಡೆಯಾಗಲಿ. ಅದೇ ಪ್ರಕಾರವಾಗಿ ಆಮೇನ್. ರಾಂಡ್ರಫ್ನಿಂದ ಕಷ್ಟಪಡುವವರು ಸೌಖ್ಯವಾಗಲಿ. ಎಲ್ಲ ತಲೆನೋವುಗಳು ನೀಗಲಿ. ಕೂದಲುಗಳು ಉದುರಿ ಹೋಗುವ ರೋಗದಿಂದ ಬಿಡುಗಡೆಯಾಗಲಿ. ಕರ್ತನೆ, ಆಮೇಲೆ ಪ್ರತ್ಯೇಕವಾಗಿ ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ. ಸಾಲಾಭಾರಗಳಿಂದ ಬಿಡಿಸು. ಪ್ರತ್ಯೇಕವಾಗಿ ಮದುವೆ ಪ್ರಾಯಸ್ಥರಿಗಾಗಿ ಪ್ರಾರ್ಥಿಸುತ್ತೇನೆ. ಮದುವೆಗಳು ಸಿದ್ಧವಾಗಲಿ, ಒಪ್ಪನಾಗಲಿ ದಾರಿಗಳು. ಕರ್ತನ ಸೇವಕರಿಗಾಗಿ ಪ್ರಾರ್ಥಿಸುತ್ತೇನೆ. ಸೇವೆಗಳು ಆಶೀರ್ವಾದವಾಗಿ ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ. ಸೇವಕರ ಕುಟುಂಬங்களுಕ್ಕಾಗಿ ಸ್ತೋತ್ರ. ಆಮೇಲೆ ಕರ್ತನೇ, ತುಂಬ ಸೇವರೇ ಎಬ್ಬಿಸು ಸ್ವಾಮಿ. ಸೇವೆಯು ತುಂಬ ಚೆನ್ನಾಗಿ ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಕರದಲ್ಲಿ ಸಂಪೂರ್ಣವಾಗಿ ತಗ್ಗಿಸುತ್ತೇನೆ. ಆಮೇಲೆ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುತ್ತು ನಾಮದಲ್ಲಿ ತಂದೆ, ಬೇರೆ ನಾಳೆ ಇಂಡಿಯನ್ ಟೈಮ್ 9 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ಎಲ್ಲವരും ಪ್ರಾರ್ಥನೆಯಿಂದ ಪಾಲ್ಗೊಳ್ಳಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಇವತ್ತಿನ ಚಿಂತಕ್ಕಾಗಿ ಜ್ಞಾನೋಕ್ತಿಗಳು ಅದರ 18ನೇ ಅಧಿಕಾರ 20ನೇ ವಾಕ್ಯ. ಜ್ಞಾನೋಕ್ತಿಗಳು. ಆಮೇನ್. ಮನುಷ್ಯನು ತನ್ನ ಬಾಯ ಆಮೇನ್ ಆಮೇನ್ ಬಾಯ ಆಮೇನ್ ಫಲವನ್ನು ಹೊಟ್ಟೆ ತುಂಬೆ ಉಣ್ಣುವನು.
ತನ್ನ ತುಡಿಗಳ ಬೆಲವನ್ನು ಆಮೇನ್ ಸಾಕಾದಷ್ಟು ತಿನ್ನುವನು. ಪ್ರಿಯರೇ, ಇವತ್ತು ನಾವು ನಾಲಿಗೆ ಕುರಿತಾಗಿ ಚಿಂತೆ ಮಾಡೋದು. ಮನುಷ್ಯನು ತನ್ನ ಬಾಯ ಬೆಳೆಯನ್ನು, ಬಾಯು ಉತ್ಪತ್ತಿ ಮಾಡುವ ಫಲ ಉಂಟು, ಅಂದರೆ ಬೆಳೆಯುಂಟು. ಅದು ಆಮೇಲೆ ನಮ್ಮ ಬಾಯಿ ಮಾತುಗಳು ಇಂದ ಉಂಟಾಗುವ ಫಲ. ನಾವು ಬಾಯಿಯಿಂದ ಬಿತ್ತುವ ಬೀಜ ಯಾವುದೋ ಅದು ಆಮೇಲೆ ಬೆಳೆಯಾಗಿ ಫಲ ಕೊಡ್ತಾರೆ. ಅದು ಅವರವರೇ ತಿನ್ಬೇಕು. ಇವಾಗ ಅದನ್ನೇ ಒಳಗಡೆ ಬಂದರೆ ಮರಣವು ಜೀವವು ನಾಲಿಗೆ ಅಧಿಕಾರದಲ್ಲಿ ಉಂಟು. ನಾಲಿಗೆ ತುಂಬಾ ಆಮೇಲೆ ಶಕ್ತಿ ಇರುವ ಒಂದು ಅವಯವವಾಗಲಿ ಆಗಿದೆ. ಇದರ ಮೇಲೆ ಬರುವ ಮಾತುಗಳು ನಾವು ಯೋಜಿಸಿ ಬಿಡಬೇಕು. ಆಮೇಲೆ ಶಾಪವು ಆಶೀರ್ವಾದವು ನಮ್ಮ ನಾಲಿಗೆಯಲ್ಲಿ ಉಂಟು. ನಾವು ಯಾವುದು ಇಷ್ಟಪಡ್ತಾರೋ ಅದು ನಮಗೆ ಸಿಕ್ಕುವುದಕ್ಕಾಗಿ ನಾವು ನಮ್ಮ ನಾಲಿಗೆಯನ್ನು ಅದಕ್ಕೆ ತಕ್ಕಂತೆ ಉಪಯೋಗ ಮಾಡಬೇಕು. ನಾವು ಆಮೇಲೆ ಅವಿಶ್ವಾಸ ಮಾತುಗಳಾಡಬಹುದು, ಗುಣಗುಟ್ಟಬಹುದು, ಕೆಟ್ಟ ಮಾತುಗಳು ಹೇಳಬಹುದು. ಅದನ್ನ ಫಲವನ್ನು ನಾವು ತಿಂತಾರೆ. ಅದೆಲ್ಲ ಸೃಷ್ಟಿ ಮಾಡಿರುವ ವಾಕ್ಯವಾಗಿದೆ, ದೇವರ ವಾಕ್ಯ. ಆ ವಾಕ್ಯವು ನಮ್ಮ ನಾಲಿಗೆಯಿಂದ ಹೊರಡಿ ಸೃಷ್ಟಿಯನ್ನು ಮಾಡಬಹುದು, ಸೌಖ್ಯ ಮಾಡಬಹುದು, ಸತ್ತವರಿಗೆ ಜೀವ ಕೊಡ್ಬೋದು, ವಾತಾವರಣ ಚೇಂಜ್ ಮಾಡಬಹುದು, ಆಮೇಲೆ ಸಂತೋಷ ಉಂಟು ಮಾಡಬಹುದು, ಧೈರ್ಯವು ಉಂಟು ಮಾಡಬಹುದು. ನಮ್ಮ ನಾಲಿಗೆಯಿಂದ ಹೊರಡುವ ಮಾತುಗಳು ಗಾಯಗಳು ಆಮೇಲೆ ನಾಶವು ಉಂಟು ಮಾಡುತ್ತಾರೆ. ಅದೇ ಪ್ರಕಾರ ಒಳ್ಳೆಯದು ಉಂಟು ಮಾಡುತ್ತಾರೆ. ಯಾವುದು ನಾವು ಬಿತ್ತುತ್ತಾರೋ ಅದೇ ನಾವು ಕೊಯ್ಯುವರು, ಅದೇ ನಾವು ಉಣ್ಣುವರು. ಆದ್ದರಿಂದ ನಾಲಿಗೆಯನ್ನು ಕರೆಕ್ಟೇ ನಾವು ಉಪಯೋಗ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ದೇವರ ವಾಕ್ಯ ಓದಬೇಕು, ಅದು ಮಾತಾಡಬೇಕು, ದೇವರ ಜೊತೆ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯ ನಾಲಿಗೆಯಿಂದ ಇದಕ್ಕೆ ಒಳ್ಳೆಯದು ಹೇಳಬೇಕು. ಈ ರೀತಿಯಲ್ಲಿ ನಾವು ನಮ್ಮ ನಾಲಿಗೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡೋಕ್ಕೆ ಕಲಿಯುವಾಗ ಆಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು, ನಮ್ಮ ಸುತ್ತಮುತ್ತಲು ವಾತಾವರಣಗಳು ಚೇಂಜ್ ಆಗುವುದು. ಆಮೇಲೆ ನಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳು, ಆಮೇಲೆ ಸಂತೋಷವು, ಸಮಾಧಾನ ಉಂಟಾಗುವುದಕ್ಕಾಗುತ್ತದೆ. ಕೆಲವು ಸಾರಿ ನಮ್ಮ ಕುಟುಂಬಗಳಲ್ಲಿ ನೋವು, ಇಕ್ಕಟ್ಟು, ಗಲಾಟೆಗಳು, ಆಮೇಲೆ ಕಣ್ಣೀರು ಎಲ್ಲ ಇರುತ್ತವೆ. ಆಮೇಲೆ ಆದರೆ ನಾವು ಮಾತಾಡಬೇಕಾಗಿರುವುದು ಅದಲ್ಲ. ದೇವರ ವಾಕ್ಯ ಪ್ರಕಾರ ನನ್ನ ಕುಟುಂಬ ಚೇಂಜ್ ಆಗುತ್ತದೆ, ವಾತಾವರಣಗಳು ಚೇಂಜ್ ಆಗುತ್ತದೆ, ಆಮೇಲೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ನಾವು ಹೇಳಿ ಆಮೇಲೆ ನಮ್ಮ ವಾತಾವರಣಗಳನ್ನು ನಾವು ಚೇಂಜ್ ಮಾಡಬೇಕು. ನಮ್ಮ ನಾಲಿಗೆಯಿಂದ ಹೊರಡುವ ಮಾತುಗಳು ಅದು ಉತ್ಪತ್ತಿ ಮಾಡುವ, ಸೃಷ್ಟಿ ಮಾಡುವ ಮಾತುಗಳಾಗಿರುವ ಮೂಲಕವಾಗಿ ಅದು ಅಂತರಿಕ್ಷದಲ್ಲಿ ದೊಡ್ಡದಾದ ಬದಲಾವಣೆಗಳು ಉಂಟು ಮಾಡುತ್ತಾರೆ ಎಂಬುದಾಗಿ ಅರ್ಥ. ನಮ್ಮ ಬಾಯಿಂದ ಹೊರಡುವ ಮಾತುಗಳು ದೇವರ ಸ್ತುತಿಯು, ಸ್ತೋತ್ರವು, ಪ್ರಾರ್ಥನೆಯು, ಆಮೇಲೆ ನಂಬಿಕೆಯ ಮಾತುಗಳು, ಆಮೇಲೆ ಬೆಳವಣಿಗೆಯ ಮಾತುಗಳು, ಆಮೇಲೆ ಎಲ್ಲವರೇ ಎನ್ಕರೇಜ್ ಮಾಡುವ ಮಾತುಗಳು ಇದಾಗಿರಲಿ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಆಮೇಲೆ ನಾವು ಒಂದು ಗುರುತಾಗುತ್ತದೆ, ನಾವೊಂದು ಅದ್ಭುತವಾಗುತ್ತದೆ, ನಾವೆಲ್ಲರಿಗೂ ಒಂದು ಭಯವಾಗುತ್ತದೆ. ವಿ ಆರ್ ಬ್ಲಸ್ಡ್, ವಿ ಆರ್ ರಿಯಲಿ ಬ್ಲಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲಸ್ಡ್ ಅಂಡ್ ಹೈಲಿ ಫೇವರ್ಡ್.
ಮೇ ಗಾಡ್ ಬ್ಲೆಸ್ ಯು.